ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಇಸ್ಲಾಂ ಸರ್. ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರೂ ಕೂಡ ಮಾಡಲ್ 1 ಕ್ವಶನ್ ಪೇಪರು, ಮಾಡಲ್ 2 ಹಾಗೂ ಮಾಡಲ್ 3 ಕ್ವಶನ್ ಪೇಪರ್, ಸ್ಪೆಷಲಾಗಿ ಇಂಗ್ಲೀಷ್ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರುವಂಥದ್ದೇ ನನ್ನ ಪ್ರಥಮ ಹಾಗೂ ದ್ವಿತೀಯ PUCಯ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತ. ಹಾಗಾಗಿಯೇ ಈ ಒಂದು ವಿಡಿಯೋ ಬಹಳ ಆರಾಮಾಗಿ ವೇಗದ ಗತಿನಲ್ಲಂತೂ ಹೋಗಲ್ಲ ನಾನು. ರೀಸನ್ ಇಷ್ಟೇ, ಯಾಕಂದರೆ ಬಹಳ ಚೇಂಜಸ್ ಆಗಿದೆ ನಮ್ಮ ಒಂದು ಇಂಗ್ಲೀಷ್ ಮಾಡಲ್ ಕ್ವಶನ್ ಪೇಪರಲ್ಲಿ. ಹಾಗಾಗಿ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡಬೇಕು ಅಂತಲೇ ನಾನು ಈಗಾಗಲೇ ಒಂದು ವಿಡಿಯೋ 7 ಗಂಟೆಗೆ ರಿಲೀಸ್ ಮಾಡಿದ್ದೆ. ಅದರಲ್ಲಿ ಏನಂತೀರ ಅದನ್ನು ಶಾರ್ಟ್ ರಿವ್ಯೂ ಆಗಿ ಕೊಟ್ಟಿದ್ದೆ. ಇದರಲ್ಲಿ ಫುಲ್ ರಿವ್ಯೂ ಕೊಡ್ತಾ ಇದ್ದೇನೆ. ಮಾಡಲ್ ಕ್ವಶನ್ ಪೇಪರ್ 1 ಆಗಿರ್ಬೋದು, 2 ಆಗಿರ್ಬೋದು ಅಥವಾ 3 ಆಗಿರ್ಬೋದು ಫಾರ್ ದ ಅಕಾಡೆಮಿಕ್ ಇಯರ್ 2024-25. ಈ ಒಂದು ವಿಡಿಯೋ ಯಾರಿಗೆ ಹೆಲ್ಪ್ ಆಗಲಿದೆ ಅಂದರೆ ನನ್ನ ದ್ವಿತೀಯ PUCಯ ವಿದ್ಯಾರ್ಥಿಗಳು ಯಾರು ಮಿಡ್ ಟರ್ಮ್ ಎಕ್ಸಾಮು, ಪ್ರಿಪೇಟ್ರಿ ಹಾಗೂ ಬೋರ್ಡ್ ಎಕ್ಸಾಮ್ ಈ ವರ್ಷ ಬರೀತಾ ಇದ್ದೀರೋ ನಿಮಗೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೂ ಯಾವ ಸ್ಟ್ರೀಮಿಗೆ ಅಂತ ಹೇಳಿದರೆ ಆರ್ಟ್ಸಿಗೂ ಹೆಲ್ಪ್ ಆಗುತ್ತೆ, ಕಾಮರ್ಸಿಗೂ ಹೆಲ್ಪ್ ಆಗುತ್ತೆ, ಹಾಗೂ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ಭಾಳ ಜನ ನೆನ್ನೆ ಸರ್ ಕಾಮರ್ಸ್ನವ್ರದ್ದು ಏನು ಕತೆ ಸ್ವಲ್ಪ ಮಾತಾಡಲೇ ಇಲ್ಲಲ್ವಾ ನೀವು ಅಂತ ಹೇಳ್ತಾಯಿದ್ರು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಇಂಗ್ಲೀಷ್ ಮಾಡಲ್ ಕ್ವಶನ್ ಪೇಪರ್ 1, 2 ಹಾಗೂ 3 ಈ 3 ಮಾಡಲ್ ಕ್ವಶನ್ ಪೇಪರಿನ ಬಗ್ಗೆ ಸಂಪೂರ್ಣವಾಗಿ ರಿವ್ಯೂ ಮಾಡಿ ಕೊಡ್ತಾ ಇದ್ದೇನೆ. ಹಾಗಿದ್ರೆ ಏನೆಲ್ಲ ಬದಲಾವಣೆ ಆಗಿದೆ ಈ ವರ್ಷ ಆಯಿತಾ, 2024 ಫಾರ್ ದ ಅಕಾಡೆಮಿಕ್ ಇಯರ್ 25. ಅಂದರೆ ಮಾರ್ಚ್ ತಿಂಗಳಲ್ಲಿ ಎಕ್ಸಾಮನ್ನು ಬರೀತೀರಾ. ಎಕ್ಸಾಮನ್ನು ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಇರುತ್ತೆ ಅಂತ. ಈಗ ನಿಮಗೆ ಬಂದಿರುವಂಥದ್ದು ಸನ್ನಿವೇಶ ಏನು ಅಂತ ಹೇಳಿದರೆ ಮಿಡ್ ಟರ್ಮ್ ಎಕ್ಸಾಮ್ ಇದೆ. ಆ ಮಿಡ್ ಟರ್ಮ್ ಎಕ್ಸಾಮ್ಗೆ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡಬೇಕು, ಯಾವ ರೀತಿಯಾಗಿ ನಿಮಗೆ ಕ್ವಶನ್ ಪೇಪರ್ ಪ್ಯಾಟರ್ನು ಸೆಟ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಮಗೆಲ್ಲದಕ್ಕೂ ಗೊತ್ತಾಗುತ್ತೆ. ಯಾಕಂದರೆ 100% ವ್ಯೂ ಆದಾಗ ಯೂಟ್ಯೂಬ್ನವರು ನಮಗೂ ಕೂಡ ಮೆಸೇಜ್ ಕೊಡ್ತಾರೆ, ದಿಸ್ ವಿಡಿಯೋ ಈಸ್ ಇನ್ ದ ರ್ಯಾಂಕ್ ಲಿಸ್ಟ್ ಅಂತ. ಯಾವ ವಿಡಿಯೋ ಸುಮ್ಮನೆ ನೋಡಿಬಿಟ್ಟು ಸ್ಕಿಪ್ ಹೊಡಿತಾ ಇರ್ತೀರೋ ಆ ವಿಡಿಯೋಗಳು ಓಕೆ ನಿಮ್ಗೆ ಗೊತ್ತಾಗುತ್ತೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಇಂಗ್ಲೀಷ್ ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 3 ಫಾರ್ ದಿ ಅಕಾಡೆಮಿಕ್ ಇಯರ್ 2024-25 ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗಾಗಿರ್ಬೋದು, ಆ್ಯನ್ವಲ್ಲು ಹಾಗೂ ಪ್ರಿಪೇಟ್ರಿ. ಬನ್ನಿ ಸರ್, ಪಾರ್ಟ್ ಈ ವರ್ಷ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಎಲ್ಲ ಸಬ್ಜೆಕ್ಟ್ಗಳನ್ನು ಒಂದೇ ಪ್ಲಾಟ್ಫಾರ್ಮ್ ಅಂದರೆ ಒಂದೇ ರೀತಿ ಇರಬೇಕು ಎಲ್ಲ ಪ್ರಶ್ನೆ ಪತ್ರಿಕೆಗಳು. ಇಷ್ಟು ವರ್ಷ ಇಂಗ್ಲೀಷ್ ಕ್ವಶನ್ ಪೇಪರಲ್ಲಿ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಈ ರೀತಿಯಾಗಿ ಇರಲಿಲ್ಲ. ಅರ್ಥ ಆಗುತ್ತಲ್ವಾ? ಇವ್ರು ಏನು ಮಾಡಿದ್ದಾರೆ ಅಂದರೆ ಈಗ ನಮಗೆ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ, ಪಾರ್ಟ್ ಇವರೆಗೂ ತೆಗೆದುಕೊಂಡು ಹೋಗಿದ್ದಾರೆ. ಅರ್ಥ ಆಗುತ್ತಾ? ನಮ್ಮ ಕ್ವಶನ್ ಪೇಪರ್ ಇರುವಂಥದ್ದು 80 ಮಾರ್ಕ್ಸಿಗಿದೆ. 80 ಮಾರ್ಕ್ಸಿಗೆ ನಮ್ಮ ಕ್ವಶನ್ ಪೇಪರ್ ಬರುತ್ತೆ. ಅರ್ಥ ಆಗುತ್ತಾ ಪ್ರೀತಿಯ ವಿದ್ಯಾರ್ಥಿಗಳೇ? ನಿಮ್ಮ ಮಿಡ್ ಟರ್ಮ್ ಎಕ್ಸಾಮು ಆಗಿರ್ಬೋದು 80 ಅಂಕಕ್ಕೆ ನಿಮಗೆ ಇಂಗ್ಲೀಷ್ ಕ್ವಶನ್ ಪೇಪರ್ ಇರುತ್ತೆ. ಆದರೆ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸುಮಾರು 120 ಅಂಕಕ್ಕೆ ಕ್ವಶನ್ಸ್ಗಳು ಇರ್ತವೆ. ಅಂದರೆ 40 ಅಂಕಗಳು ಹೆಚ್ಚುವರಿ ಅದರಲ್ಲಿ ಪ್ರಶ್ನೆಗಳು ಇರ್ತವೆ. ಅದನ್ನು ನಾವು ಎಕ್ಸ್ಟ್ರಾ ಕ್ವಶನ್ಸ್ ಅಂತ ಕರಿತೀವಿ ಅಥವಾ ನೀವು ಆಪ್ಷನ್ ಕ್ವಶನ್ಸ್ ಅಂತ ಕರಿತೀವಿ. ಅರ್ಥ ಆಗುತ್ತಲ್ವ ಎಲ್ಲರಿಗೂ? 80 ಅಂಕದ ಪ್ರಶ್ನೆ ಪತ್ರಿಕೆ ನೀವು ಬರೀಬೇಕಾಗಿರುತ್ತೆ. ನಿಮಗೆ ಎಕ್ಸ್ಟ್ರಾ ಎಲ್ಲ ಪ್ರಶ್ನೆಗಳು ಸೇರಿಬಿಟ್ಟು ಅದರಲ್ಲಿ 120 ಆಗಿ ಇರುತ್ತೆ. ಅದನ್ನು ಬಗ್ಗೆ ನಾನು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಯಾವ ಮೇನ್ ಕ್ವಶನಲ್ಲಿ ನಿಮಗೆ ಆಪ್ಷನ್ ಇರುತ್ತೆ, ಯಾವ ಮೇನ್ ಕ್ವಶನಲ್ಲಿ ನಿಮಗೆ ಆಪ್ಷನ್ ಇರಲ್ಲ, ಹಾಗೂ ಸಂಪೂರ್ಣವಾಗಿ ತಾವುಗಳು ಕಂಪಲ್ಸರಿಯಾಗಿ ಬರೀಬೇಕಾಗಿರುತ್ತೆ ಅನ್ನೋದರ ಬಗ್ಗೆ ನೋಡಿ. ಈಗ ಪಾರ್ಟ್ ಎ ಬಗ್ಗೆ ನೋಡ್ತಾ ಹೋಗೋಣ ಪ್ರೀತಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ. ತಾವುಗಳು ಕೂಡ ಒಂದು ಪೇಪರ್, ಒಂದು ಪೆನ್ ಇಟ್ಕೊಂಡ್ರೆ ನೋಡಿ, ನಿಮಗೆ ಟೈಮ್ ಮ್ಯಾನೇಜ್ಮೆಂಟು ಇಲ್ಲ ಅಂದರೆ ಬಹಳ ಈ ಸಲ ಪ್ರಾಬ್ಲಮ್ ಆಗುತ್ತೆ. ನಾನು ಈಗಾಗಲೇ ನನ್ನ ಮಾಡಲ್ ಕ್ವಶನ್ ಪೇಪರ್ 1, 2, 3 ಸಂಪೂರ್ಣವಾಗಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ. ತಾವುಗಳು ಉಚಿತವಾಗಿ ಅದನ್ನೆಲ್ಲ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಅದಕ್ಕೇನೇನು ಬೇಕು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಮುಂದಿನ ಒಂದು ದಿನಗಳಲ್ಲಿ ಅಪ್ಲೋಡನ್ನು ಮಾಡಿಕೊಡ್ತೇನೆ. ಬನ್ನಿ ಸರ್, ಪಾರ್ಟ್ ಎ ಬಗ್ಗೆ ಈಗ ಮಾತಾಡ್ತಾ ಹೋಗೋಣ ಒಂದೊಂದಾಗಿ. ಈಗ ಪಾರ್ಟ್ ಎ ಬಗ್ಗೆ ನಾವು ಮಾತಾಡೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಪಾರ್ಟ್ ಎ ಇದು 20 ಮಾರ್ಕ್ಸಿಗಿರುತ್ತೆ. ಇವೆಲ್ಲ ಮಾರ್ಕ್ಸು 20 ಮಾರ್ಕ್ಸಿಗಿರುತ್ತೆ. ಅರ್ಥ ಆಗುತ್ತಲ್ವಾ? ಪಾರ್ಟ್ ಎ 20 ಅಂಕಕ್ಕಿದೆ ಅಂದಮೇಲೆ 20 ಮಾರ್ಕ್ಸಿಗಿರುತ್ತೆ. ಹಾಗಿದ್ರೆ 20 ಮಾರ್ಕ್ಸು ಏನೇನು ಒಳಗೊಂಡಿರುತ್ತೆ ಅನ್ನೋದನ್ನು ಬೇಕು. ಯಾಕಂದರೆ 80 ಔಟ್ ಆಫ್ 80 ಟಾರ್ಗೆಟ್ ಮಾಡಿರೋ ವಿದ್ಯಾರ್ಥಿಗಳು ಅಥವಾ ಫೇಲ್ ಆಗ್ತೀನಿ ಅಂತ ಹೆದರುವ ವಿದ್ಯಾರ್ಥಿಗಳು ಈ ಪಾರ್ಟ್ ಎ ಅನ್ನು ಟಾರ್ಗೆಟ್ ಮಾಡ್ಕೋಬೇಕು. ಟಾರ್ಗೆಟ್ ಅಂತ ಹೇಳಿದರೆ ಏನು, 20ಕ್ಕೆ 20 ಬರಲೇಬೇಕು ಅನ್ನುವಂತಹ ಒಂದು ಏನಂತೀರ ತಾವುಗಳು ಛಲವನ್ನು
ತೊಡಬೇಕು ಆಯಿತಾ. ಹಾಗಾಗಿ ನಾನು ಹೇಳುತ್ತಿರುವಂಥದ್ದು ನೋಡಿ, ಈಗ 20 ಅಂಕಗಳು ಪಾರ್ಟ್ ಎನಲ್ಲಿರುತ್ತೆ. ಈಗ ಇಲ್ಲೂ ಕೂಡ 20 ಅಂತ ಬರೆದಿದ್ದೇನೆ. ಇದರ ಅರ್ಥವೇನು ಅಂತ ಹೇಳಿದರೆ, ಇಲ್ಲೂ 20 ಇಲ್ಲೂ 20 ಇದೆ ಅಂತ ಹೇಳಿದರೆ, ಇಲ್ಲಿ ಪಾರ್ಟ್ ಎನಲ್ಲಿ ಇನ್ ಪಾರ್ಟ್ ಎ ಯು ವೋಂಟ್ ಗೆಟ್ ಎನಿ ಆಪ್ಷನ್ಸ್, ಎಕ್ಸ್ಟ್ರಾ ಕ್ವಶನ್ಸ್ಗಳೇ ಇರಲ್ಲ. ಪಾರ್ಟ್ ಎ 20 ಅಂಕಕ್ಕಿದೆ. ಹಾಗಿದ್ರೆ ಏನೇನು ಬರುತ್ತೆ ಅಲ್ಲಿ ಅಂತ ಹೇಳ್ತಾ ಹೋಗ್ತೇನೆ. ನಿಮಗೆ MCQs ಇರುತ್ತೆ, 10 ಬರುತ್ತೆ. 10 MCQsಗಳು ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಲ್ಲಿ ಬರುತ್ತೆ. 10ಕ್ಕೆ 10 ತಾವುಗಳು ಬರೀಲೇಬೇಕು. ಅಲ್ಲಿ ಯಾವುದೇ ರೀತಿಯಾದಂಥ ಆಪ್ಷನ್ಸ್ ಇರುವುದೇ ಇಲ್ಲ. ಅರ್ಥ ಆಗುತ್ತಲ್ವ? ಆಪ್ಷನ್ಸ್ ಅಂದರೆ ಅರ್ಥ ಆಯ್ತಾ? MCQsಗಳು ಇರ್ತವೆ. 11, 12 ಪ್ರಶ್ನೆ ಕೊಟ್ಟು 10 ಬರೀರಿ ಅಂತ ಕೇಳಲ್ಲ, ಅಂದರೆ ಎಕ್ಸ್ಟ್ರಾ ಕ್ವಶನ್ಸ್ ಇರಲ್ಲ. ನಂತರದಲ್ಲಿ ಅದರಲ್ಲೇ ಪ್ಯಾಸಿವ್ ಫಾರ್ಮ್ ವರ್ಬ್ಸ್ ಇರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಅದು ನಿಮಗೆ 3 ಅಂಕಕ್ಕೆ ಬರುತ್ತೆ. ಅದರಲ್ಲೂ ಕೂಡ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಕ್ವಶನ್ಸ್ ಇರಲ್ಲ, ಅದು ಪ್ಯಾಸಿವ್ ಫಾರ್ಮ್. ಇದರ ಬಗ್ಗೆ ಈಗಾಗಲೇ ನಾನು ವಿಡಿಯೋಸ್ಗಳನ್ನು ಮಾಡಿಬಿಟ್ಟು ಗ್ರಾಮರಿನ ಅಪ್ಲೋಡನ್ನು ಮಾಡಿದ್ದೇನೆ. ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತೆ ನಾನು ನಿಮಗೆ ಇಲ್ಲಿ ಏನೇನೋ ನಿಮಗೆ ಡಿಫಿಕಲ್ಟಿ ಅನ್ನಿಸ್ತಾ ಇದ್ದಾವೆ ಎಲ್ಲದ ಏನಂತೀರ ಸರ್ ತಾವುಗಳು ಲಿಂಕ್ಗಳನ್ನು ಕೊಟ್ಟಿರ್ತೇನೆ, ಈಸಿಯಾಗಿ ಕಲೀರಿ. ನಂತರದಲ್ಲಿ ಎಕ್ಸ್ಪ್ರೆಷನ್ಸ್ ಅಂತ ಬರುತ್ತೆ. ಇಲ್ಲಿ ಎಕ್ಸ್ಪ್ರೆಷನ್ಸು ನಿಮಗಿರುವಂಥದ್ದು ಕೇವಲ 2 ಮಾರ್ಕ್ಸಿಗೆ ಇರುತ್ತೆ, 2 ಮಾರ್ಕ್ಸಿಗೆ ಬರುತ್ತೆ ಎಕ್ಸ್ಪ್ರೆಷನ್ಸು. ಅರ್ಥ ಆಯ್ತಲ್ವ? ಅದು ಕೂಡ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರುತ್ತೆ. ಈಸಿಯಾಗಿ ತಾವುಗಳು ಬರೀತೀರಾ. 99% ಚಾನ್ಸ್ ಇರುವಂಥದ್ದು ಎಕ್ಸ್ಪ್ರೆಷನ್ಸ್ ಬರುವಂಥದ್ದು ನಮ್ಮ ಗಾರ್ಡನರ್ ಪಾಠನೇ ಆಗಿರುತ್ತೆ. ಇನ್ನೊಂದು ಚಾಪ್ಟರ್ ಇದೆ, ಹೇಳ್ತೇನೆ. ಹಾಗೂ ಕೊನೆಯದಾಗಿ ಪಾರ್ಟ್ ಎನಲ್ಲಿ ಪ್ರೊನೌನ್ಸ್ ಬರುತ್ತೆ, ಅದು 5 ಮಾರ್ಕ್ಸಿಗಿರುತ್ತೆ. ಇದು ಇಷ್ಟು ದಿನ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರೊನೌನ್ಸ್ ಬಂದುಬಿಟ್ಟು ಲಾಸ್ಟ್ ಮೇನ್ ಕ್ವಶನ್ ಆಗಿರೋದು. ನಿಮ್ಮ ಹತ್ರ ಏನಾದರೂ MCC ಗೈಡ್ ಇದ್ದರೆ ಅಥವಾ ಯಾವುದಾದ್ರೂ ಒಂದು ಗೈಡ್ ಇದ್ದರೆ, ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಲಾಸ್ಟ್ ಮೇನ್ ಕ್ವಶನ್ನು ಇದು ಪ್ರೊನೌನ್ಸ್ ಇರೋದು. ಇಟ್ ಅಂದರೆ ಏನು, ವಿಚ್ ಅಂದರೆ ಏನು, ಹರ್ ಅಂದರೆ ಏನು ಅಂತ ಇರುವಂಥದ್ದು. ಹೂ ಅಂದ್ರೇನು, ಹೂ ರೆಫರ್ಸ್ ಟು ಡ್ಯಾಶ್, ಇಟ್ ರೆಫರ್ಸ್ ಟು ಡ್ಯಾಶ್ ಅಂತ 4 ಡ್ಯಾಶಸ್ಗಳನ್ನು ಕೊಡ್ತಿದ್ರು. ಅದು ತಂದು ಈಗ ಲಾಸ್ಟ್ ಮೇನ್ ಕ್ವಶನ್ ಇದ್ದಿದ್ದನ್ನು ತಂದು ಪಾರ್ಟ್ ಎಗೆ ಸೇರಿಸಿದ್ದಾರೆ. ಅರ್ಥ ಆಗುತ್ತಾ ಪ್ರೀತಿಯ ವಿದ್ಯಾರ್ಥಿಗಳೇ? ನೋಡಿ, ಇಲ್ಲಿ ಎಲ್ಲದೂ ಕೂಡ ಗ್ರಾಮರ್ ಪಾರ್ಟು, ಕೇವಲ 10 ಮಾತ್ರ ನಮ್ಮ ಪಾಠಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರುತ್ತೆ. ಪ್ಯಾಸಿವೈಸ್ ಕೂಡ ಗ್ರಾಮರ್ ಪಾರ್ಟು, ಎಕ್ಸ್ಪ್ರೆಷನ್ಸ್ ಕೂಡ ಗ್ರಾಮರ್ ಪಾರ್ಟು, ಹಾಗೂ ಪ್ರೊನೌನ್ಸ್ ಕೂಡ ಗ್ರಾಮರ್ ಪಾರ್ಟ್ ಆಗಿರುತ್ತೆ. ಟೋಟಲು 10 + 3 + 2 + 5 ಎಷ್ಟಾಯಿತು? 20 ಅಂಕಗಳು ಆಯಿತು. ನೋಡಿ, 20 ಮಾರ್ಕ್ಸ್ ಆಯಿತು. ಯಾವುದೇ ರೀತಿಯಾದಂಥ ಇಲ್ಲಿ ನಿಮಗೆ ಡೌಟ್ ಇರಬಾರ್ದು. ಈಸ್ ಇಟ್ ಕ್ಲಿಯರ್? ಎಲ್ಲದೂ ಕೂಡ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈಗ ನಾನು ಪಾರ್ಟ್ ಎ ಸಂಪೂರ್ಣವಾಗಿ ಅಳಿಸ್ತೇನೆ. ಯಾಕಂದರೆ ಕೆಳಗಿನ ಪಾರ್ಟ್ ಬಿ ಇವೆಲ್ಲ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಕೆಲವೊಂದು ಇನ್ಫಾರ್ಮೇಷನನ್ನು ಬೋರ್ಡ್ ಮೇಲೆ ಬರಿಬೇಕು. ಪಾರ್ಟ್ ಎ ಈಗ ಅಳಿಸ್ತಾ ಹೋಗ್ತೀನಿ ಪ್ರೀತಿಯ ವಿದ್ಯಾರ್ಥಿಗಳೇ, ಆಯಿತಾ? ನೋಡಿ, ಅಳಿಸೋಕ್ಕಿಂತ ಮುಂಚೆ ನಿಮಗೆ ನಾನು ತೋರಿಸ್ಬಿಡ್ತೇನೆ. ನೋಡಿ, ಇಲ್ಲಿರುವಂಥದ್ದು ಎಕ್ಸ್ಟ್ರಾ ಮಾರ್ಕ್ಸು, ಇಲ್ಲಿರುವಂಥದ್ದು ನಿಮಗೆ ಬರೆಯುವಂಥ ಅಂಕಗಳು ಅಂತ ಹೇಳಿದರೆ, ಪಾರ್ಟ್ ಎ 20 ಅಂಕಕ್ಕೆ, ಪಾರ್ಟ್ ಬಿ 30 ಮಾರ್ಕ್ಸಿಗೆ ನೀವು ಎಕ್ಸಾಮಲ್ಲಿ ಬರೀತೀರಾ. ಆದರೆ ಅದು ಟೋಟಲ್ಲು 50 ಇರುತ್ತೆ, 50 ಮಾರ್ಕ್ಸಿಗಿರುತ್ತೆ. ತಾವುಗಳು ಅಟೆಂಡ್ ಮಾಡೋದು ಕೇವಲ 30 ಅಂಕಕ್ಕೆ. ಪಾರ್ಟ್ ಸಿ ಕೂಡ ಅಷ್ಟೇ, ತಾವುಗಳು 9 ಮಾರ್ಕ್ಸಿಗೆ ಬರೀಬೇಕು. ಅಲ್ಲಿ ಚಾಯ್ಸ್ ಇರುತ್ತೆ, ಹಾಗಾಗಿ ಇಲ್ಲಿ 18 ಅಂತ ಇದೆ. ಪಾರ್ಟ್ ಡಿ ಕೂಡ 16 ಮಾರ್ಕ್ಸಿಗೆ ಬರೀಬೇಕು, ಆದರೆ ಅಲ್ಲಿ 22 ಅಂತ ಇದೆ. 22 ಅಂದರೆ ಅರ್ಥ ಏನು? ಎಕ್ಸ್ಟ್ರಾ ಕ್ವಶನ್ಸ್ ಇದೆ ಅಂತ. ಪಾರ್ಟ್ ಇನಲ್ಲೂ ಕೂಡ ನಿಮಗೆ ಎಕ್ಸ್ಟ್ರಾ ಕ್ವಶನ್ಸ್ ಇದೆ, ಕೇವಲ 1 ಬರೀಬೇಕು, 5 ಅಂಕಕ್ಕಿದೆ. ಅಲ್ಲಿ ನಿಮಗೆ ಇನ್ನೊಂದು ಎಕ್ಸ್ಟ್ರಾ ಸಿಗುತ್ತೆ. ಅಂದರೆ ಎಕ್ಸ್ಟ್ರಾ ಇವೆಲ್ಲ ಈ ಕಾಲಮ್ ಇದೆ ಅಲ್ವಾ, ಇದನ್ನು ನಾವು ಎಕ್ಸ್ಟ್ರಾ ಅಂತ ಕರಿತೀವಿ, ಆಯಿತಾ? ಇವೆಲ್ಲ ಎಕ್ಸ್ಟ್ರಾ. ಆದರೆ ಇಲ್ಲಿ ಮಾತ್ರ ನಿಮಗೆ ಎಕ್ಸ್ಟ್ರಾ ಇಲ್ಲ ಪಾರ್ಟ್ ಎನಲ್ಲಿ. ಹೋಪ್ ಎವ್ರಿಥಿಂಗ್ ಈಸ್ ಕ್ಲಿಯರ್. ಬನ್ನಿ ಸರ್, ನೋಡಿ, 20 + 50 + 18 ಎಷ್ಟಾಯಿತು? 50 + 20 + 50 70 + 18 88 ಆಯಿತು. 88 + 20 110 + 10 120 ಆಯಿತು. ಬನ್ನಿ ಈಗ ಪಾರ್ಟ್ ಎ ಸಂಪೂರ್ಣವಾಗಿ ಅಳಿಸಿ ನಿಮಗೆ ನಾನು ಪಾರ್ಟ್ ಬಿ ಎಕ್ಸ್ಪ್ಲನೇಷನನ್ನು ಮಾಡ್ತಾ ಹೋಗ್ತೇನೆ. ಇಂಗ್ಲೀಷಲ್ಲಿ ಪಾರ್ಟ್ ಬಿ ಏನೇನಿದೆ ಅಂತ ನಿಮಗೆ ಕ್ಲಿಯರ್ ಆಗಬೇಕು. ಯಾಕಂದರೆ ಹೊಸದಾಗಿ ಬಂದಿರುವಂಥ ಕ್ವಶನ್ ಪೇಪರ್ ಪ್ಯಾಟ್ರನ್ ಆಗಿರುತ್ತೆ, ರಿವ್ಯೂ ಮಾಡ್ತಾಯಿದ್ದೀನಿ. ಪಾರ್ಟ್ ಬಿ ಬಂದುಬಿಟ್ಟು ಇಂಗ್ಲೀಷಲ್ಲಿ ನಿಮಗೆ ಕ್ವಶನ್ ಆನ್ಸರ್ಸ್ ಇರುತ್ತೆ. ಕ್ವಶನ್ ಆನ್ಸರ್ಸ್ ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ವಶನ್ ಆನ್ಸರ್ಸ್ ಬರುತ್ತೆ, ಆಯಿತಾ? ಈ ಕ್ವಶನ್ ಆನ್ಸರ್ಸು 2 ಮಾರ್ಕ್ಸಿನ ಪ್ರಶ್ನೆಗಳು ಬರ್ತವೆ, 3 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ, ಹಾಗೂ 4 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. ನೆನಪಿರಲಿ ನೋಡಿ, 2 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಹಾಗೂ 4 ಮಾರ್ಕ್ಸ್. ಇಲ್ಲಿ 6 ಮಾರ್ಕ್ಸ್ ಕ್ವಶನ್ಸೇ ಇಲ್ಲ ಈ ವರ್ಷ, ನಿಮಗೆ ನೆನಪಿರಲಿ, ಆಯಿತಾ?
ಇಷ್ಟು ವರ್ಷ ನಮಗೆ 2 ಮಾರ್ಕ್ಸು 3 ಮಾರ್ಕ್ಸ್ ಕ್ವಶನ್ಸ್ ಇರಲಿಲ್ಲ. ಯಾಕೆ ಕೊಡ್ತಾ ಇದ್ದಾರೆ ಅಂತ ನಾನು ನಿಮ್ಗೆ ಅದೇ ಹೇಳಿದೆ. ಫಿಸಿಕ್ಸಲ್ಲಿ, ಕೆಮಿಸ್ಟ್ರಿನಲ್ಲಿ, ಕನ್ನಡದಲ್ಲಿ ಹಾಗೂ ಹಿಂದಿನಲ್ಲಿ ಇಲ್ಲೆಲ್ಲದೂ ಕೂಡ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ 2 ಅಂಕದ 3 ಅಂಕದ ಪ್ರಶ್ನೆಗಳು ಇದ್ದವು. ಆದರೆ ಇಂಗ್ಲೀಷಲ್ಲಿ ಇರಲಿಲ್ಲ. ಎಲ್ಲದೂ ತಂದು ಮಿಕ್ಸ್ ಮಾಡಿದ್ದಾರೆ. ಆದರೂ ಕೂಡ ನಾವು ಅಬ್ಜೆಕ್ಷನನ್ನು ಫೈಲ್ ಮಾಡಿದ್ದೀವಿ. ನೋಡೋಣ ಏನೇನು ಆಗುತ್ತೆ ಅಂತ. ಏನಾದರೂ ಗುಡ್ ನ್ಯೂಸ್ ಬಂದರೆ ಅದನ್ನು ಕೂಡ ವಿಡಿಯೋ ಮಾಡಿ ನಾನು ಹೇಳ್ತೇನೆ. ಏನಾದರೂ ಚೇಂಜಸ್ ಇದ್ದರೆ. ಈಗ ಪರಿಸ್ಥಿತಿ ಹೇಗಿದೆ ಅಂದರೆ ಮಿಡ್ ಟರ್ಮ್ ಎಕ್ಸಾಮಿಗೆ ಪ್ರಿಪೇರ್ ಆಗಲೇಬೇಕು. ಹಾಗಾಗಿ ಈ ಮಾಡೆಲ್ ಕ್ವಶನ್ ಪೇಪರನ್ನು ನಾವು ಫಾಲೋ ಮಾಡಲೇಬೇಕಾಗತ್ತೆ. ನೋಡಿ ಪ್ರೀತಿಯ ವಿದ್ಯಾರ್ಥಿಗಳೇ, ಪಾರ್ಟ್ ಬಿ ಬಂದುಬಿಟ್ಟು, ಪಾರ್ಟ್ ಬಿ ನಲ್ಲಿ ಏನೇನು ಬರುತ್ತೆ ಅಂದರೆ, ದಿಸ್ ಪಾರ್ಟ್ ಬಿ ಕನ್ಸಿಸ್ಟ್ ಆಫ್ ಕ್ವಶನ್ ಆ್ಯಂಡ್ ಆನ್ಸರ್ಸ್. ಅಂದರೆ ಫ್ರಮ್ ಪೋಯೆಟ್ರಿ ಸೆಷನ್ ಆ್ಯಂಡ್ ಆಲ್ಸೋ ಫ್ರಮ್ ಪ್ರೋಸ್ ಸೆಷನ್ ಆ್ಯಂಡ್ ಪೋಯೆಟ್ರಿ ಸೆಷನ್ನಿಂದ ಇಲ್ಲಿ ಪ್ರಶ್ನೆಗಳು ಬರುತ್ತವೆ, ಪದ್ಯ ಭಾಗದಿಂದ ಹಾಗೂ ಗದ್ಯ ಭಾಗದಿಂದ. ಇದು 30 ಅಂಕಕ್ಕಿದೆ. ಹಾಗಿದ್ದರೆ ಇಲ್ಲಿ 50 ಅಂತ ಬರೆದಿದ್ದೇನೆ. ಅಂದರೆ 20 ಅಂಕದ ಹೆಚ್ಚುವರಿ ಪ್ರಶ್ನೆಗಳು ಇಲ್ಲಿರ್ತವೆ. ಈಗ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ನೋಡಿ, 2 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಕ್ವಶನ್ಸ್, 4 ಮಾರ್ಕ್ಸ್ ಕ್ವಶನ್ಸ್ ಇದೆ. ಈಗ ನೀವೇನು ಮಾಡಬೇಕು ಅಂತ ಹೇಳಿದರೆ, ಎಕ್ಸಾಮಲ್ಲಿ ನಿಮಗೆ ಇಲ್ಲಿ ಟೋಟಲ್ ಏನು ಮಾಡ್ತಾರೆ ಅಂತ ಹೇಳಿದರೆ 4 ಪ್ರಶ್ನೆಗಳನ್ನು ಕೊಡ್ತಾರೆ. ಆಯಿತಾ? ಎನಿ 3 ಅಂತ ಕೊಡ್ತಾರೆ. ANY ಎನಿ 3 ಅಂತ ಕೊಡ್ತಾರೆ. ಆವಾಗ ಎಷ್ಟಾಯಿತು ನೋಡಿ, ಎನಿ 3 ಹೌದಲ್ವಾ? 3 2s 6 ಆಗುತ್ತೆ. ಅರ್ಥ ಆಗುತ್ತಲ್ವ? ಹಾಗಿದ್ರೆ ಇಲ್ಲಿ ಒಂದು ಕ್ವಶನ್ ನಿಮಗೆ ಎಕ್ಸ್ಟ್ರಾ ಆಯಿತು. ಒಂದು ಕ್ವಶನ್ ಎಕ್ಸ್ಟ್ರಾ ಬರುತ್ತೆ. ಅಂದರೆ 4 ಪ್ರಶ್ನೆ ಕೊಟ್ಟರೆ ಯಾವುದಾದ್ರೂ 3ಕ್ಕೆ ತಾವುಗಳು ಉತ್ತರವನ್ನು ಬರೀಬೇಕಾಗಿರುತ್ತೆ. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಆಗಿರುತ್ತೆ. ಈ ಸಲ ಏನೂ ಇಲ್ಲ, ತಾವುಗಳು ಇಷ್ಟೋಕೊಂಡು ಓದ್ತಾ ಇದ್ರಿ. ಇನ್ಮೇಲೆ ಏನು ಅಂದರೆ ಪಿನ್ ಟು ಪಿನ್ ಓದಬೇಕಾಗತ್ತೆ. ಯಾಕಂದರೆ ಪಾಯಿಂಟು ಯಾವ್ದು ಮಿಸ್ ಮಾಡಿರ್ತೀರೋ ಅದ್ರ ಬಗ್ಗೆನೇ ಕ್ವಶನನ್ನು ರೇಸ್ ಮಾಡ್ಬೋದು ಇಲ್ಲಿ. ಹಾಗಾಗಿ ನಾನು ಮುಂದಿನ ದಿನಗಳಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸು, 3 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಪ್ರಿಪೇರ್ ಮಾಡಿ ನಾನು ವಿಡಿಯೋನ ಮಾಡಿ ಕೊಡ್ತೇನೆ. ಏನು ಚಿಂತೆ ಮಾಡಬೇಡಿ. 3 ಮಾರ್ಕ್ಸ್ ಕ್ವಶನ್ಸ್ ಇದೆ. ಅದರಲ್ಲಿ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಟೋಟಲ್ 6 ಕ್ವಶನ್ಸ್ಗಳನ್ನು ಕೊಡ್ತಾರೆ. ಅದರಲ್ಲಿ ನಿಮಗೆ ಏನು ಮಾಡ್ತಾರೆ ಅಂದರೆ ಎನಿ 4 ಅಂತ ಕೊಡ್ತಾರೆ. ಏನು ಕೊಡ್ತಾರೆ? ಎನಿ 4 ಅಂತ ಕೊಡ್ತಾರೆ. ಇಲ್ಲಿ ನೋಡಿ, ಎನಿ 4. ಈಗ ಎಷ್ಟಾಯಿತು? 4 3s 12 ಆಯಿತು. ಹೌದಲ್ವಾ? ಇಲ್ಲಿ ನಿಮ್ಗೆ ಎಷ್ಟಾಯಿತು ಪ್ರಶ್ನೆಗಳು? 2 ಕ್ವಶನ್ಸ್ ಎಕ್ಸ್ಟ್ರಾ ಇದೆ. ನೋಡಿ, 3 ಮಾರ್ಕಿನ 2 ಪ್ರಶ್ನೆಗಳು ಎಕ್ಸ್ಟ್ರಾ ಬರುತ್ತವೆ. ಈಗ 4 ಮಾರ್ಕ್ಸಲ್ಲಿದ್ವಿ. ವಿಡಿಯೋ ಬೋರ್ ಆಗ್ಬೋದು ಪ್ರೀತಿಯ ವಿದ್ಯಾರ್ಥಿಗಳೇ. ರೀಸನ್ ಇಷ್ಟೇ, ನನ್ನ ಉದ್ದೇಶ ಈ ಲೆವೆಲಿನ ವಿದ್ಯಾರ್ಥಿಗಳಿಗೆ ಅಂತ ನೀವು ಅಂದ್ಕೊಂಡಿರ್ಬೋದು. ನನ್ನ ಪ್ರತಿಯೊಂದು ವಿಡಿಯೋ ಇರುವಂಥದ್ದು ಇಲ್ಲಿ ಕರ್ನಾಟಕದಲ್ಲಿ ಬಹಳ ವೀಕ್ ಅಂದುಕೊಂಡಿರುವಂತಹ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೂ ಹಾಗೂ ಸಿಟಿನಲ್ಲಿದ್ದುಬಿಟ್ಟು ಏನು ಇಂಗ್ಲೀಷ್ ಬರದೇ ಇರುವಂಥ ವಿದ್ಯಾರ್ಥಿಗಳಿಗೂ, ಆರ್ಟ್ಸ್ ಡಿಪಾರ್ಟ್ಮೆಂಟ್ನವರಿಗೂ, ಸೈನ್ಸ್ನಲ್ಲಿ ಕೂತ್ಕೊಂಡು ಫೋರ್ಸ್ಬುಲಿ ತಂದೆ ತಾಯಿಗಳಿಂದ ಫೋರ್ಸ್ ಆಗಿ ಕೂತ್ಕೊಂಡು ಸೈನ್ಸ್ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೂ ನನ್ನ ಉದ್ದೇಶ ಇಷ್ಟೇ. ನಿಮ್ಮ ಲ್ಯಾಂಗ್ವೇಜಲ್ಲಿ ಸ್ಪೆಷಲಾಗಿ ಇಂಗ್ಲೀಷಲ್ಲಿ ಔಟ್ ಆಫ್ ಔಟ್ ತೆಗೆಯೋದನ್ನು ಪ್ಲಾನ್ ಮಾಡಿ ಹಾಗೂ ಅದನ್ನು ಜಾರಿಗೆ ತನ್ನಿ ಅಂತ. ಆಯಿತಾ? ಬನ್ನಿ ಸರ್. 4 ಮಾರ್ಕ್ಸ್ ಕ್ವಶನ್ಸ್, ಲಾಸ್ಟ್ ಬೋರಿಂಗ್ ಸೆಷನ್ ಮುಗೀತು. 4 ಮಾರ್ಕ್ಸ್ ಕ್ವಶನ್ಸ್ ಕೂಡ ನಿಮಗೆ 6 ಕೊಡ್ತಾರೆ. ಇಲ್ಲಿ ಎನಿ 3 ಅಂತ ಕೊಡ್ತಾರೆ. ಇದು ಕೂಡ 12 ಮಾರ್ಕ್ಸಿಗೆ ಆಯಿತು. ಹೌದಲ್ವಾ? 12 + 12 24, 24 + 6 30 ಆಯಿತು. ನೋಡಿ, 30 ಮಾರ್ಕ್ಸ್ ಇದೆ ನಮ್ಮದು. ಕರೆಕ್ಟ್ ಆಯ್ತಲ್ವಾ? ಹೌದಲ್ವಾ ಪ್ರೀತಿಯ ವಿದ್ಯಾರ್ಥಿಗಳೇ? ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲ ಬಿಟ್ಟರೆ ನಮಗೆ ಕರೆಕ್ಟಾಗಿ 30 ಅಂಕಕ್ಕೆ ತಾವುಗಳು ಏನು ಮಾಡ್ತೀರಾ ಅಂತ ಹೇಳಿದರೆ ಕ್ವಶನ್ ಆನ್ಸರ್ಸನ್ನು ಬರೀಬೇಕಾಗಿರುತ್ತೆ. ಈಗ ನಾನು ನಿಮಗೆ ಪಾರ್ಟ್ ಬಿ ಕೂಡ ಅಳಿಸ್ತಾ ಇದ್ದೇನೆ. ಯಾಕಂದರೆ ಪಾರ್ಟ್ ಸಿ ಎಕ್ಸ್ಪ್ಲನೇಷನನ್ನು ಮಾಡಬೇಕಾಗಿರುತ್ತೆ. ಇದು ವಿಡಿಯೋ ಸಪ್ರೇಟಾಗಿ ಮಾಡೋಣ ಅಂತ ಇದ್ದೆ ನಾನು. ಪಾರ್ಟ್ ಎ ಸಪ್ರೇಟು, ಪಾರ್ಟ್ ಬಿ ಸಪ್ರೇಟು, ಪಾರ್ಟ್ ಸಿ ಸಪ್ರೇಟು. ಬೇಡ, ಒಂದೇ ಕಡೆ ವಿಡಿಯೋ ಇದ್ದರೆ ನಿಮಗೆ ಹೆಲ್ಪ್ ಆಗುತ್ತೆ. ಪಾರ್ಟ್ ಸಿಗೆ ಈಗ ಬರೋಣ. ಇಂಗ್ಲೀಷ್ ಸಬ್ಜೆಕ್ಟಿನ ಪಾರ್ಟ್ ಸಿನಲ್ಲಿ ಪ್ಯಾಸೇಜ್ ಒಂದು ಕೊಡ್ತಾರೆ. ಅದನ್ನು ನಾವು ಅನ್ಸೀನ್. ಆಯಿತಾ? ನೋಡಿ, ಪಾರ್ಟ್ ಸಿ ಪ್ರೀತಿಯ ವಿದ್ಯಾರ್ಥಿಗಳೇ, ವಿಡಿಯೋ ಮಿಸ್ ಮಾಡ್ಕೋಬೇಡಿ, ಸ್ಕಿಪ್ ಮಾಡಬೇಡಿ. ಅನ್ಸೀನ್ ಪ್ಯಾಸೇಜ್ ಅಂತ ಕರಿತೀವಿ. ಅನ್ಸೀನ್ ಪ್ಯಾಸೇಜು. ಇನ್ನೊಂದು ಅನ್ಸೀನ್ ಪೋಯಮ್ ಅಂತ ಇರುತ್ತೆ. ಈಗ ನಿಮಗೆ ಒಂದು ಅನ್ಸೀನ್ ಪೋಯಮ್ಮು ಹಾಗೂ ಒಂದು ಅನ್ಸೀನ್ ಪ್ಯಾಸೇಜ್ ಇರುತ್ತೆ. ಎರಡೂ ಕೂಡ ಎಕ್ಸಾಮಲ್ಲಿ ನಿಮಗೆ ಪ್ರಿಂಟಾಗಿ ಬರುತ್ತೆ. 2 ಪೇಜ್ ಬರೀ ಇದೇ ಇರುತ್ತೆ ಕ್ವಶನ್ ಪೇಪರಲ್ಲಿ. ಈ ಅನ್ಸೀನ್ ಪ್ಯಾಸೇಜ್ ಆದರೂ ಬರಿಬೋದು ತಾವು, ಅನ್ಸೀನ್ ಪೋಯಮ್ ಆದರೂ ಬರಿಬೋದು. ನೆನಪಿರಲಿ, ಯಾವುದಾದ್ರೂ ಒಂದನ್ನು ತಾವುಗಳು ಎಕ್ಸಾಮಲ್ಲಿ ಬರಿಬೇಕಾಗತ್ತೆ. ಇದು ಎಷ್ಟು ಮಾರ್ಕ್ಸಿಗಿರುತ್ತೆ ಅಂದರೆ ಟೋಟಲ್ 9 ಅಂಕಕ್ಕಿರುತ್ತೆ. 10 ಮಾರ್ಕ್ಸಿಗೆ ಇತ್ತು ಇಷ್ಟು ದಿನ, ಅದನ್ನು ಡಿಲೀಟ್ ಮಾಡಿದರು. ಇದು 9 ಮಾರ್ಕ್ಸಿಗಿರುತ್ತೆ. ಅನ್ಸೀನ್ ಪ್ಯಾಸೇಜ್ ಆದರೂ ಬರಿಬೋದು. ಇದಕ್ಕೆ 9 ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ ಬರುವಂಥದ್ದಲ್ಲ,
ಔಟ್ ಆಫ್ ಟೆಕ್ಸ್ಟ್ ಅಂತ ಕರಿತೀವಿ. ಅನ್ಸೀನ್ ಪ್ಯಾಸೇಜ್ ಅಂತ ಹೇಳಿದರೆ ನಿಮಗೆ ಜಿ ಕೆ ಅಂತ ಕರಿತೀರಲ್ವಾ, ಅಥವಾ ಯಾವುದೋ ಹಿಸ್ಟ್ರಿ ಓದಿರ್ತೀರ 8ನೇ ಕ್ಲಾಸಲ್ಲಿ 9ನೇ ಕ್ಲಾಸಲ್ಲಿ, ಅಥವಾ ಓದೇ ಇರಲ್ಲ, ಅಥವಾ ಇಂಡಿಯನ್ ಹಿಸ್ಟ್ರಿ ಅಥವಾ ದುಬೈ ಹಿಸ್ಟ್ರಿ, ಆ ಕಡೆ ಹಿಸ್ಟ್ರಿ ಈ ಕಡೆ ಹಿಸ್ಟ್ರಿ ಇರುತ್ತಲ್ವ, ಅಂಥ ಥಾರ್ ಡೆಸರ್ಟಿನ ಎಲ್ಲ ಅದ್ರ ಬಗ್ಗೆ ಕೊಡ್ಬೋದು, ಅಥವಾ ಸೈಂಟಿಸ್ಟ್ ಬಗ್ಗೆ ಕೊಡ್ಬೋದು. ಇಲ್ಲಿ ಅನ್ಸೀನ್ ಪೋಯಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಸ್ಪೆಷಲ್ಲಾಗಿ ನಮ್ಮ ಇಂಗ್ಲೀಷ್ ಆಥರ್ಸ್ ಬರೆದಿರುವಂಥ ಪೋಯಮ್ಸ್ಗಳನ್ನು ತೆಗೆದುಕೊಂಡು ಕೊಡುತ್ತಾರೆ. ಈ ಎರಡೂ ಕೂಡ ಪ್ಯಾಸೇಜು ಹಾಗೂ ಪೋಯಮಲ್ಲಿ ಯಾವುದಾದ್ರೂ ಒಂದನ್ನು ತಾವುಗಳು ಬರೀಬೇಕಾಗಿರುತ್ತೆ. ಹಾಗಾಗಿ ಇಲ್ಲಿ ನಾನು 9 ಅಂತ ಬರೆದಿದ್ದೀನಿ. 9 ಅಂಕ ಮಾತ್ರ ಸಿಗೋದು ನಿಮಗೆ. ಇಲ್ಲಿ 18 ಆಗುತ್ತೆ. ಯಾಕೆ? ಪ್ಯಾಸೇಜಿಗೂ 9, ಪೋಯಮಿಗೂ 9 ಅಂತ ಕೊಟ್ಟಿರ್ತಾರೆ. ಯಾವುದಾದ್ರೂ ಒಂದಕ್ಕೆ ತಾವುಗಳು ಉತ್ತರವನ್ನು ಬರೀಬೇಕಾಗಿತ್ತು. ಎರಡೂ ಬರೆದ್ರೆ 18 ಕೊಡ್ತಾರೆ ಅಂದರೆ ನಿಮ್ಮಷ್ಟು ಮೂರ್ಖರು ಯಾರೂ ಅಲ್ಲ ಅಲ್ಲಿ. ಯಾಕಂದರೆ ಏನಾಗಿರುತ್ತೆ ಅಂದರೆ ಪ್ರಶ್ನೆಯನ್ನು ಹಾಕಿಬಿಟ್ಟು ಆಯಿತಾ, ಅದಕ್ಕೆ ಎಷ್ಟು ಅಂಕಗಳನ್ನು ತೆಗೆದಿದ್ದಾನೆ ಮಗು ಅಂತ ಕೇಳ್ತಾರೆ. 9ಕ್ಕೆ ಎಷ್ಟು ಅಂತ, 18ಕ್ಕೆ ಎಷ್ಟು ಅಂತ ಕೇಳಲ್ಲ. ಈಗ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈಗ ಪಾರ್ಟ್ ಡಿಗೆ ಹೋಗೋಣ ಪ್ರೀತಿಯ ವಿದ್ಯಾರ್ಥಿಗಳೇ. ಬನ್ನಿ, ಪಾರ್ಟ್ ಡಿ ವಿಡಿಯೋ ಲೆಂತಿ ಆಗ್ಬೋದು, ಮೋರ್ ದ್ಯಾನ್ 15 ಮಿನಿಟ್ಸ್ ಅಂದ್ಕೊಂಡಿದ್ದೇನೆ. ನೋಡಿ, ಪಾರ್ಟ್ ಡಿಗೆ ಈಗ ಬರ್ತಾಯಿದ್ದೀವಿ ನಾವು. ಪಾರ್ಟ್ ಡಿನೇ ನಮಗೆ ಪ್ರಾಬ್ಲಮ್ ಇರುವಂಥದ್ದು. ನಾವೆಲ್ಲ ಭಾಳ ಬೇಜಾರಾಗಿದೆ ಪಾರ್ಟ್ ಡಿನಿಂದ. ಏಕೆ ಅಂತ ಹೇಳಿದರೆ, ಈ ಪಾರ್ಟ್ ಡಿನಲ್ಲಿ ಬಂದುಬಿಟ್ಟು ಎಲ್ಲ ಫಸ್ಟ್ ಇಯರ್ PUC ಗ್ರಾಮರನ್ನು ಹಾಕಿ ಕೂತ್ಕೊಂಡಿದ್ದಾರೆ. ಹಾಗಾಗಿ ನಾವುಗಳು ಅವರನ್ನು ಕೇಳ್ತಾ ಇರುವಂಥದ್ದು, ಯಾಕೆ ಸರ್ ಹೀಗೆಲ್ಲ ಮಾಡಿದ್ದೀರಾ ಅಂತ. ಬನ್ನಿ ಸರ್, ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ಪಾರ್ಟ್ ಡಿ ನಿಮಗೆ ಟೋಟಲ್ ಇರುವಂಥದ್ದು ಇದು 16 ಮಾರ್ಕ್ಸಿಗಿದೆ. ನಿಮಗೆ ಅನಿಸ್ಬೋದು ಕೇವಲ 16 ಮಾರ್ಕ್ಸ್ ಬಿಡು ಅಂತ. ಆದರೆ ನಾವು 1 ಮಾರ್ಕ್ಸ್ ಅರ್ಧ ಮಾರ್ಕ್ಸಿಗೆ ಹೊಡೆದಾಡಿ ವಿದ್ಯಾರ್ಥಿಗಳಿಗೆ ಪಾಸ್ ಮಾಡ್ತೀವಿ. 1 ಮಾರ್ಕ್ಸ್ ಬಂದರೆ ಪಾಸ್ ಆಗಿಬಿಡ್ತಿದ್ದಲ್ಲ ಅಂತ ಹೇಳ್ತೀವಿ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಪಾಯಿಂಟ್ ಕೂಡ ಲೆಕ್ಕ ಇದೆ ಜೀವನದಲ್ಲಿ, ನೆನಪಿರಲಿ. ಬನ್ನಿ ಸರ್, ಪಾರ್ಟ್ ಡಿ 16 ಮಾರ್ಕ್ಸಿಗಿದೆ. 16 ಮಾರ್ಕ್ಸಿಗೆ 22 ಅಂತ ಬರೆದಿದ್ದೀನಿ. ಇಲ್ಲಿ ಆಪ್ಷನ್ಸ್ ಬರ್ತಾ ಹೋಗುತ್ತೆ. ಪಾರ್ಟ್ ಡಿನಲ್ಲಿ ಸಂಪೂರ್ಣವಾಗಿ ನಿಮಗೆ ಗ್ರಾಮರ್ ಇರುತ್ತೆ. GRAMMAR. ನೋಡಿ, ಪಾರ್ಟ್ ಡಿ ಬಂದುಬಿಟ್ಟು ನಿಮಗೆ ಸಂಪೂರ್ಣವಾಗಿ ಗ್ರಾಮರ್ ಬರ್ತಾ ಹೋಗುತ್ತೆ. ವಿಡಿಯೋ ಸ್ಕಿಪ್ ಮಾಡ್ಕೊಂಡ್ರೆ ಏನೂ ಮಾಡಲಿಕ್ಕಾಗಲ್ಲ. ಬನ್ನಿ ಸರ್, ಪಾರ್ಟ್ ಡಿನಲ್ಲಿ ಸಂಪೂರ್ಣವಾಗಿ ಗ್ರಾಮರ್ ಇರುತ್ತೆ. 16 ಮಾರ್ಕ್ಸಿಗೆ ಇರುತ್ತೆ. ಈಗ ನಿಮಗೆ 31ನೆಯ ಕ್ವಶನ್ನು, 32 ಕ್ವಶನ್ ನಂಬರ್, 33, 34 ಹಾಗೂ 35 ಈ ಎಲ್ಲ ಕ್ವಶನ್ಗಳು ಬರುವಂಥದ್ದು ನಿಮ್ಮ ಪಾರ್ಟ್ ಡಿನಲ್ಲೇ ಆಗಿರುತ್ತೆ. ಈಗ ಪಾರ್ಟ್ ಡಿನಲ್ಲಿ ನಿಮಗೆ ಇಲ್ಲಿ ಬಂದುಬಿಟ್ಟು ಇವೆರಡು ಬಂದುಬಿಟ್ಟು ನೋಡಿ, ಪ್ರಾಬ್ಲಮ್ ಇರೋದು ನಮ್ಗೆ ಎಲ್ಲಿ ಅಂತ ಹೇಳಿದರೆ, ಇವೇ ಎರಡು ಮೇನ್ ಕ್ವಶನಲ್ಲಿ, ಇವೇ ಎರಡು ಪಾರ್ಟ್ ಡಿ 31 ಆ್ಯಂಡ್ 32. 31 ಆ್ಯಂಡ್ 32ನಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಇಲ್ಲಿ ಕ್ವಶನ್ ಟ್ಯಾಕ್ಸ್ಗಳನ್ನು ಕೇಳಲಾಗಿದೆ. ಕ್ವಶನ್ ಟ್ಯಾಕ್ಸ್ ಇದೆ, WH ಕ್ವಶನ್ಸ್ ಇದೆ, ಹಾಗೂ ಡೂ ಫಾರ್ಮ್ಸ್ ಇದೆ, ಅರ್ಥ ಆಗತ್ತಲ್ವ, ಹಾಗೂ ಯೂಸ್ ವರ್ಬ್ಸ್ ಅಂತ ಇದೆ, ಹಾಗೂ ಎರರ್ ಫೈಂಡಿಂಗ್ ಅಂತ ಇದೆ. ಎರರ್, ರೆಕ್ಟಿಫೈ ದಿ ಎರರ್ ಅಂತ ಬರುತ್ತೆ. ಎಲ್ಲ ಒಂದೇಪ್ಪ. ನೋಡಿ, ಇದು ಎಲ್ಲವೂ ಕೂಡ ಫಸ್ಟ್ ಇಯರ್ PUCಯ ಗ್ರಾಮರ್ ಆಗಿರುತ್ತೆ. ಇದೆಲ್ಲದೂ ಕೂಡ ನಿಮಗೆ 31 ಕ್ವಶನ್ ನಂಬರ್ 32ನಲ್ಲಿ ಬರುವಂಥದ್ದಾಗಿರುತ್ತೆ. ಇದೇ ಪ್ರಾಬ್ಲಮ್ ಈಗ ಇದು ನೋಡೋಣ ಏನೇನಾಗತ್ತೆ ಅಂತ. ಆದರೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎರರ್ ಫೈಂಡಿಂಗು, ಡೂ ಫಾರ್ಮ್ ಆಫ್ ಕ್ವಶನ್ಸ್, WH ಕ್ವಶನ್ಸು, ಕ್ವಶನ್ ಟ್ಯಾಕ್ಸು, ವರ್ಬ್ಸು ಇದೆಲ್ಲದೂ ಕೂಡ ವಿಡಿಯೋನ ಮಾಡಿ ನಾನು ನಿಮಗೆ ಕೊಡ್ತಾ ಇರ್ತೇನೆ. ಆಯಿತಾ? ವಿಡಿಯೋದ ಲಿಂಕ್ಗಳನ್ನು ಕೊಟ್ಟಿರ್ತೇನೆ. 33 ಕ್ವಶನ್ ನಂಬರ್ ಪ್ರೀತಿಯ ವಿದ್ಯಾರ್ಥಿಗಳೇ, ಏನೂ ಇಲ್ಲ, ಅದು ಫ್ಲೋ ಚಾರ್ಟು ಈಸಿಯಾಗಿ ಬರೀತೀರಾ. ಒಂದು ಬಾಕ್ಸನ್ನು ಕೊಟ್ಬಿಟ್ಟು ಪ್ಯಾಸೇಜು ಕೆಳಗಡೆ ಬಾಕ್ಸ್ ಕೊಟ್ಟಿರ್ತಾರೆ. ಇಷ್ಟು ದಿನ 4 ಅಂಕಕ್ಕಿತ್ತು, ಈಗ 2 ಮಾರ್ಕ್ಸಿಗೆ ಅದನ್ನು ಮಾಡಿದ್ದಾರೆ. 34 ಭಾಳ ಡಿಫಿಕಲ್ಟ್ ಪಾರ್ಟು. ಅದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಆಗಿರುತ್ತೆ. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಆಗಿರುತ್ತೆ. ಕ್ಷಮಿಸಿ, ವಿಡಿಯೋ ಲೆಂತಿ ಆಗ್ಬೋದು, ಆದರೆ ಐ ಡೋಂಟ್ ವಾಂಟ್ ಟು ಸ್ಕಿಪ್ ಎ ಸಿಂಗಲ್ ಇನ್ಫಾರ್ಮೇಷನ್ ಆಫ್ ದಟ್ ಕ್ವಶನ್ ಪೇಪರ್. ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 3ನ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ನು ಸ್ಕಿಪ್ ಮಾಡಬಾರ್ದು ಅಂತಲೇ ವಿಡಿಯೋ ಇಷ್ಟು ಲೆಂತಿಯಾಗಿ ಮಾಡ್ತಾಯಿದ್ದೇನೆ. 34ನೆಯ ಪ್ರಶ್ನೆನೇ ನಿಮಗೆ ಭಾಳ ಡಿಫಿಕಲ್ಟ್ ಆಗಿರುತ್ತೆ. ಇದು 4 ಮಾರ್ಕ್ಸಿಗಿರುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ. ನೀವು ಚಾಲೆಂಜಾಗಿ ತಗೊಂಡ್ರೆ ಎಲ್ಲದೂ ಕೂಡ ಸಾಧನೆ ಇರುತ್ತೆ. ನಂತರದಲ್ಲಿ ಕ್ವಶನ್ ನಂಬರ್ 35 ಇದೆ. ಇದು ಡೈಲಾಗ್ ರೈಟಿಂಗ್ ಆಗಿರುತ್ತೆ. DIALOGUE. ಇಷ್ಟು ದಿನವೂ ಇತ್ತು, ಈಗಲೂ ಕೂಡ ಇದೆ. ಅದು 3 ಮಾರ್ಕ್ಸಿಗೆ ಬರುತ್ತೆ. ಬಹಳ ಈಸಿಯಾಗಿರುವಂಥದ್ದು. ಇದರ ಎಲ್ಲ ಲಿಂಕ್ಗಳನ್ನು ಗ್ರಾಮರಿಂದು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ. ಹೋಪ್ ಎವ್ರಿಥಿಂಗ್ ಈಸ್ ಕ್ಲಿಯರ್. ಈಗ ನಾವು ಸಂತೋಷದ ಸುದ್ದಿ ಏನು ಅಂದರೆ, ನಮ್ಮ ಪ್ರಶ್ನೆ ಪತ್ರಿಕೆಯ ಕೊನೆಯ ಘಟ್ಟದಲ್ಲಿದ್ದೇವೆ. ವಿ ಆರ್ ಇನ್, ಹೌದಲ್ವಾ, ಲಾಸ್ಟ್ ಪಾರ್ಟ್ ಆಫ್ ಅವರ್ ಕ್ವಶನ್ ಪೇಪರಿನ ಕೊನೆಯ ಘಟ್ಟದಲ್ಲಿ ಇದ್ದೇವೆ ಪ್ರೀತಿಯ ವಿದ್ಯಾರ್ಥಿಗಳೇ. ಅದು ಪಾರ್ಟ್ ಇ ಆಗಿರುತ್ತೆ. ನೋಡಿ, ಪಾರ್ಟ್ ಇ ಕೂಡ ನಮಗೆ ಪ್ರಾಬ್ಲಮ್ ಇದೆ. ಅದಕ್ಕಾಗಿ ನಾವು ಭಾಳ ಬೇಜಾರಾಗಿರುವಂಥದ್ದು. ಈ ಪಾರ್ಟ್ ಇನಲ್ಲಿ ಏನೇನು ಬರುತ್ತೆ ಅಂತ ಹೇಳಿದರೆ, ನೋಡಿ, ಲೆಟರ್ ಇರುತ್ತೆ, ಲೆಟರು, ಸ್ಪೀಚು, ಹೌದಲ್ವಾ, ರಿಪೋರ್ಟ್, ರೈಟಿಂಗ್.
ಪ್ರೊಫೈಲ್ ರೈಟಿಂಗ್ ಅಂತಲೂ ಬರುತ್ತೆ. ಈಗ ಈ ಪಾರ್ಟ್ ಇನಲ್ಲಿ ಇಷ್ಟು ವರ್ಷ ಅಂದರೆ 2 ವರ್ಷದಿಂದ ನಮಗೆ ಕೇವಲ ಲೆಟರ್ ರೈಟಿಂಗ್ ಇತ್ತು. ಇದು ಡಿಲೀಟೆಡ್ ಪೋರ್ಷನಲ್ಲಿ ಇದು ಕೂಡ ಡಿಲೀಟೆಡ್ ಪೋರ್ಷನ್ ಅಂತ ಇತ್ತು. ಡಿಲೀಟೆಡ್ ಪೋರ್ಷನ್ ಅಂತ ಹೇಳಿದರೆ ನಿಮ್ಮ ಸೆಕೆಂಡ್ ಇಯರ್ PUCನಿಂದ ತೆಗೆದು ಹಾಕಿದ್ರು, ಡಿಲೀಟೇ ಮಾಡಿಬಿಟ್ಟಿದ್ರು. ಇದಿರಲಿಲ್ಲ. ಸ್ಪೀಚ್ ರೈಟಿಂಗ್ ಕೂಡ ರಿಪೋರ್ಟ್ ರೈಟಿಂಗ್ ಕೂಡ ಇರಲಿಲ್ಲ. ಈ ರಿಪೋರ್ಟ್ ರೈಟಿಂಗ್ ಅಂದರೆ ಏನು ಅಂತ ಹೇಳಿದರೆ ಇದೆ ಈ ರೀತಿಯಾಗಿ ಬಾರ್ ಗ್ರಾಫ್ ಎಲ್ಲ ಇದೆ ನೋಡಿ ನಿಮ್ಮ ಗೈಡಲ್ಲಿ. ಈ ರೀತಿ ಬಾರ್ ಗ್ರಾಫ್ ಇದೆ, ಈ ರೀತಿಯಾಗಿ ಪೈ ಚಾರ್ಟ್ ಇದೆ. ಇದನ್ನು ನಾವು ರಿಪೋರ್ಟ್ ರೈಟಿಂಗ್, ರಿಪೋರ್ಟ್ ದಿ ಫಾಲೋಯಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಇದನ್ನೆಲ್ಲ ಡಿಲೀಟ್ ಮಾಡಿದರು. ಆದರೆ ಈ ವರ್ಷ ಏನು ಮಾಡಿದ್ದಾರೆ ಅಂದರೆ ಎಲ್ಲದೂ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ, ಸೇರಿಸಿದ್ದಾರೆ, ನಿಮ್ಮ ಪಠ್ಯಕ್ರಮಕ್ಕೆ ಸೇರಿಸಿದ್ದಾರೆ. ಆದರೆ ಸರ್ಕ್ಯುಲರೇ ಇಲ್ಲ. ಎಂಥ ಗೌರ್ಮೆಂಟು, ಎಂಥ ಒಂದು ಶಿಕ್ಷಣ ಇಲಾಖೆ ಅಂದರೆ the portion which they deleted earlier, previously they deleted these portions, that time circular was there, now they have added these, ಹೌದಲ್ವಾ, ದೀಸ್ ಪಾರ್ಟ್ಸ್ ಇವೆಲ್ಲದೂ ಕೂಡ ಈಗ ಆ್ಯಡ್ ಮಾಡಿದ್ದಾರೆ ವಿತೌಟ್ ಸರ್ಕ್ಯುಲರ್, ವಿತೌಟ್ ನೋಟಿಸ್. ಇದಕ್ಕೆ ಉತ್ತರನೇ ಇಲ್ಲ, ಅವ್ರ ಹತ್ರನೂ ಇಲ್ಲ ಅನಿಸುತ್ತೆ. ಬನ್ನಿ ನೋಡಿ, ಈಗ ಸ್ಪೀಚ್ ರೈಟಿಂಗ್ ಕೂಡ ಇದೆ ನಿಮಗೆ ಎಕ್ಸಾಮಿಗೆ, ರಿಪೋರ್ಟ್ ರೈಟಿಂಗು ಇದೆ. ಆದರೆ ಇಲ್ಲಿ ಒಂದು ಗುಡ್ ನ್ಯೂಸ್ ಏನು ಅಂದರೆ ಯಾವುದಾದ್ರೂ ಒಂದನ್ನು ತಾವುಗಳು ಬರೀಬೇಕು. ಆರ್ ಅಂತ ಬರುತ್ತೆ. ಲೆಟ್ರ್ ಕೊಟ್ಟರೆ ಸ್ಪೀಚ್ ರೈಟಿಂಗ್ ಕೊಟ್ಟಿರ್ತಾರೆ, ಯಾವುದಾದ್ರು ಒಂದು ಬರೀರಿ. ಲೆಟ್ರ್ ಕೊಟ್ಟು ರಿಪೋರ್ಟ್ ರೈಟಿಂಗ್ ಬರೆದ್ರೆ ಯಾವುದಾದ್ರೂ ಒಂದನ್ನು ಬರೀರಿ. ಸೊ ಮೈ ಡಿಯರ್ ಚಿಲ್ಡ್ರನ್, ಯು ಗೋ ವಿತ್ ಲೆಟರ್ ರೈಟಿಂಗ್. ಸಂಪೂರ್ಣವಾಗಿ ಕರೆಕ್ಟಾಗಿ ಕಲಿತ್ರೆ ಒಳ್ಳೆ ಅಂಕಗಳನ್ನು ತೆಗಿತೀರಾ. ಸ್ಪೀಚ್ ರೈಟಿಂಗಲ್ಲಿ ಮಕ್ಕಳು ಏನಂತೀರ, ನಾನು ಇಷ್ಟು ವರ್ಷ ವ್ಯಾಲ್ಯೂಯೇಷನ್ ಮಾಡಿದಾಗ ಸ್ಪೀಚ್ ರೈಟಿಂಗಲ್ಲಿ ಕಡಿಮೆ ಅಂಕಗಳನ್ನು ಗಳಿಸ್ತಾರೆ ಮಕ್ಕಳು. ಹಾಗಾಗಿಯೇ ಇಲ್ಲಿಗೆ ನಾವು ಎಲ್ಲದಕ್ಕೂ ಸಂಪೂರ್ಣವಾಗಿ ಮುಗಿಸಿದ್ದೇವೆ. ಇದು 5 ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ. ಕೇವಲ 5 ಮಾರ್ಕ್ಸ್ ಇರೋದು ಲೆಟರ್ ರೈಟಿಂಗಿಗೆ. ಸ್ಪೀಚ್ ಬರೆದ್ರು 5 ಮಾರ್ಕ್ಸೇ, ನಿಮಗೆ ರಿಪೋರ್ಟ್ ರೈಟಿಂಗ್ ಯಾವುದಾದ್ರೂ ಒಂದು ಬರೀರಿ ಅಂತಾರೆ. ಹಾಗಾಗಿ ಇಲ್ಲಿ 5 ಮಾರ್ಕ್ಸ್ ಅಂತ ಹಾಕಿದ್ದೀವಿ. 2 ಪ್ರಶ್ನೆಗಳನ್ನು ಕೊಡ್ತಾರೆ, ಹಾಗಾಗಿ ಇಲ್ಲಿ 10 ಅಂತ ಹಾಕಿರುವಂಥದ್ದು. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಹೆಚ್ಚಿನ ಸಮಯವನ್ನು ತೆಗೆದುಕೊಂಡೆ, ಕ್ಷಮಿಸಬೇಕು. ರೀಸನ್ ಇಷ್ಟೇ, ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ತಲುಪಬೇಕು ಅಂತ. ಯಾಕಂದರೆ ಐ ವೇಟೆಡ್ ಫಾರ್ ಎ ಲಾಂಗ್ ಟೈಮ್. ಇನ್ನೂ ವೇಟ್ ಮಾಡ್ತಾಯಿದ್ದೀನಿ. ಏನಾದರೂ ಇಂಗ್ಲೀಷ್ ಪೇಪರಲ್ಲಿ ಬದಲಾವಣೆ ಆದರೆ, ಏನಾದರೂ ಅವರು ಫಸ್ಟ್ ಇಯರ್ PUC ಗ್ರಾಮರಲ್ಲಿಂದ ತೆಗೆದರೆ ಫಸ್ಟ್ ವಿಡಿಯೋ ನಾನೇ ಮಾಡಿ ನಿಮಗೆ ಅಪ್ಲೋಡನ್ನು ಮಾಡಿಕೊಡ್ತೇನೆ ಪ್ರೀತಿಯ ವಿದ್ಯಾರ್ಥಿಗಳೇ. ಧನ್ಯವಾದಗಳು. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಎಲ್ಲದೂ ಕೂಡ ಇದೇ ರೀತಿಯಾಗಿ ನನ್ನ ಜೊತೆ ಇರಲಿ. ಏನು ನಿಮ್ಮ ಎಕ್ಸಾಮಿನ ಡ್ಯೂರೇಷನ್ ಕೂಡ ರೆಡ್ಯೂಸ್ ಆಗಿದೆ. ಅದ್ರ ಬಗ್ಗೆ ಈಗಾಗಲೇ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ ನಿನ್ನೆ ದಿನ. ಹಾಗೂ ನಿಮ್ಮ ಎಕ್ಸಾಮಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಏನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ನಾನು ನಿಮಗೆ ಕೊಡ್ತೇನೆ. ಈ ಒಂದು ಪ್ರಶ್ನೆ ಪತ್ರಿಕೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ನಾನು ಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್.